ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಮಾಡಿ ತೊಂದರೆ ಇಲ್ಲ. ನಾ ಸಚಿನ್ ಕಪೂರ್ ಅಲ್ಲ ಮಾಲಕ್ ಅಲ್ಲ. ನಾನು ಅವ್ರ ಸಂಬಂಧಿಕ ನಾ ಹೇಳಾಕತ್ತೀನಿ. ನಾನು ಪಬ್ಲಿಕ್ ಏನಾಗಿತ್ತು ಸರ್? ಏನು ಮಾಡ್ಬೇಕು? ನೀ ಹದಿನೆಂಟು ಕೇತಿ ನಾ ರಿಪೋರ್ಟ್ ಯಾಕೆ ಕೇಳ್ಬಾರ್ದು? ನೀ ಅವ್ರನ್ನ ಕೇಳಕತ್ತೀರ. ಮತ್ತೆ ನೀನು ಹನ್ನೆಂಟು ಕೇತಿ, ನಾನು ಪಬ್ಲಿಕ್. ಹಾವೇರಿಯಲ್ಲಿ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡುವ ಕಿಂಗ್ಪೇನ್ ಸಚಿನ್ ಕಪೂರನಿಂದ ರೌಡಿಸಂ. ಕಿಂಗ್ಪೇನ್ ಸಚಿನ್ ಕಪೂರು ಹಾಗೂ ಸಹಚರರ ಬಹುದೊಡ್ಡ ಜಾಲ ಅಕ್ರಮವಾಗಿ ಸಂಗ್ರಹಿಸಿದ ಅನ್ನಭಾಗ್ಯದ ಪಡಿತರ ಅಕ್ಕಿಯ ಬಗ್ಗೆ ಮಾಹಿತಿಯ ಮೇರೆಗೆ ಪರಿಶೀಲನೆ ಮಾಡಲು ಹೋದ ಮಾಧ್ಯಮದವರ ಮೇಲೆ ಧಮಕಿ ಹಾಕಿ ಕ್ಯಾಮೆರಾ ಧ್ವಂಸ ಮಾಡಿದ ಸಚಿನ್ ಕಪೂರು. ಎಸ್, ಇದು ಹಾವೇರಿಯಲ್ಲಿ ನಡೆದ ಘಟನೆ. ಕಿಂಗ್ಪಿನ್ ಆದ ಸಚಿನ್ ಕಪೂರನ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸ್ಥಳದಲ್ಲಿ ಆಹಾರ ಇಲಾಖೆಯ ನಿರೀಕ್ಷಕರಾದ ಗುಡಿಗೇರಿಯವರು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಹಾವೇರಿ ಶಹರ್ ಪೊಲೀಸ್ ಠಾಣೆಯ PSI ಹಾಗೂ CPI ರವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ಹೌದು, ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹಿಸಿ ಇಡಲಾಗಿದ್ದ ಬಡವರಿಗೆ ನೀಡುವ ಅನ್ನಭಾಗ್ಯದ ಅಕ್ಕಿಯನ್ನ ವಶಪಡಿಸಿಕೊಳ್ಳಲಾಯಿತು. ಹಾವೇರಿ ಶಹರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹಾವೇರಿ. ಮಾಡಿ ತೊಂದರೆ ಇಲ್ಲ. ನಾ ಸಚಿನ್ ಕಪೂರ್ ಅಲ್ಲ ಮಾಲಕ್ ಅಲ್ಲ. ನಾನು ಅವ್ರ ಸಂಬಂಧಿಕ ನಾ ಹೇಳಾಕತ್ತೀನಿ. ನಾನು ಪಬ್ಲಿಕ್ ಏನಾಗಿತ್ತು ಸರ್? ಏನು ಮಾಡ್ಬೇಕು? ನೀ ಹದಿನೆಂಟು ಕೇತಿ ನಾ ರಿಪೋರ್ಟ್ ಯಾಕೆ ಕೇಳ್ಬಾರ್ದು? ನೀ ಅವ್ರನ್ನ ಕೇಳಕತ್ತೀರ. ಮತ್ತೆ ನೀನು ಹನ್ನೆಂಟು ಕೇತಿ, ನಾನು ಪಬ್ಲಿಕ್. ಯಾರು ಬರ್ತಾರೆ? ಬನ್ನಿ ಸುಮ್ಮನೆ ನೋಡೋಣ. ಬರ್ಲಿ ನೋಡೋಣ. ಕಳು ಮಾಡಿಲ್ಲ, ಕಳು ಮಾಡ್ತಾರೆ. ನಮ್ಗೆ ಮಾಡಕತ್ತಾರೆ ಡ್ರೈವರ್ ಇಲ್ಲ ಫೋನ್ ಮೊಬೈಲ್ ತೊಂಬ ಇಲ್ಲ ನಡ್ರಿ. ಕಳು ಮಾಡ್ತಾರೆ ಏನ್ ಮಾಡ್ತಾರೆ ಇವ್ರು? ನೀವು ಮಾಡೋದು ನೋಡಿ ಕಳು ಮಾಡ ತರ್ತಿ ಕೊಡ್ರಿ ನಾವ್ರ.
ನಮ್ಮನೆ ಹಿಡ್ಕೊಂಡು ಹೋಗ್ತಾರೆ ನಮ್ಮನೆ ಹಿಡ್ಕೊಂಡು ಇವ್ರೇನು ಮಾಡ್ಕೇರಿ ಎಲ್ಲ ಇದನ್ನ ಮಾಡ್ಕೇರಿ ಏನು ಮಾಡ್ತಾರೆ ಹಿಡ್ಕೊಂಡು ಹೋಗ್ತಾರೆ ಒಳಗೆ ಹಾಕ್ತಾರೆ ಸರಿಪ ಹಲೋ ಹಾಂ ಎಲ್ಲಿದ್ರೆ ಅಂದ್ರೆ ಅವಾಗ ಈ ನಿಮ್ಮ ಮನೆ ಲಾಕ್ ಆಗೈತಲ್ಲ ಏನಿಲ್ಲ ರೀ ಈಗ ನಾವು ಅದನ್ನ ಮತ್ತೆ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ ನಾನು ಅದಕ್ಕೆ ನೀವು ಬಂದ್ರೆ ಭಾಳ ಅನುಕೂಲ ಫುಡ್ ಇನ್ಸ್ಪೆಕ್ಟ್ರು ಹುಡುಗಿರಿ ಅಂತ ಈಗ ಮೀಡಿಯಾದವ್ರ ಸಮೇತ ಬಂದಾರಿಲ್ಲಿ ಸುಮ್ಮನೆ ಅನಾವಶ್ಯಕ ಹೈಲೈಟ್ ಹಾಕೋತ ಹೋಗತಿ ಬರ್ಬೇಕು ಓಪನ್ ಮಾಡ್ಬೇಕು ಮತ್ತು ನಮ್ಮದು ಪೊಲೀಸು ಪ್ರೊಸೀಜರ್ ಏನು ಮಾಡೋದಾದ್ರೆ ಮತ್ತೆ ಸಮಸ್ಯೆ ಆಕತ್ತೆ ನೋಡ್ರಿ ಅದಕ್ಕೆ ಎಲ್ಲಿದ್ರಿ ಈಗ ಒಂದು 2 ನಿಮಿಷ ನಿಮ್ಮ ಮನೆ ಮುಂದೆ ನಿಂತಿರ್ತೀವಿ ಬರ್ರಿ ಬೇಗ ದೊಡ್ಡ ಬರ್ರಿ ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK 22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.